ಹಿಯರ್ ಇಲ್ಲಿ ಒಂದು ಸತಿ ನನಗೆ ಪಿಂಪಲ್ ಆಗಿತ್ತು. ಆ್ಯಂಡ್ ಅದು ಆಗಿ ನೆಕ್ಸ್ಟ್ ಎಸ್ ಪಿಂಪಲ್ ಅದು ಆದಾದಮೇಲೆ ಅದೇ ಥರ ಮಚ್ಚೆ ಉಳ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಇವಾಗ ಹೆಂಗೆ ಕಾಣುತ್ತೆ ಅದು ಅಂತಂದರೆ, ನನಗೆ ಬೊಟ್ಟಿಟ್ಟಿದ್ದೀನಿ ಇಲ್ಲ, ಅಲ್ಲಿ ಡಾರ್ಕಾಗಿ ವಿಯರ್ಡಾಗಿ ಕಾಣುತ್ತೆ. ನನಗಂತೂ ಇಷ್ಟ ಆಗ್ತಾಯಿಲ್ಲ. ಓಕೆ, ಸೊ ಹ್ಯಾಪಿ ಟ್ಯೂಸ್ಡೇ. ಆ್ಯಂಡ್ ನನ್ನ ಬೆಳಗಿನ ದಿನಚರಿಗಳು ಮುಗೀತು. ಸೊ ಸದ್ಯಕ್ಕೆ ಇವಾಗ ಅಬ್ಬಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂತಿದ್ದೀನಿ. ಆ್ಯಂಡ್ ಐ ವಾಂಟ್ ಟು ಶೋ ಯು ಪೀಪಲ್ ಸಮಥಿಂಗ್. ಅವನಂತೂ ಎಕ್ಸೈಟ್ ಆಗಿದ್ದಾನೆ. ಸ್ಪ್ಲಾಶ್ ಪ್ಯಾಡ್ ಆ್ಯಕ್ಚುಲಿ ಇದು. ಕ್ಯಾನ್ ಯು ಸಿಟ್ ಹಿಯರ್ ಆ್ಯಂಡ್ ಶೋ ಯು. ಸೊ ಸ್ಪ್ಲಾಶ್ ಪ್ಯಾಡ್ ಇದು ಅಂದರೆ ಮಕ್ಕಳಿಗೆ ಮನೆಯಲ್ಲೇ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ತರಿಸ್ಕೊಂಡೆ, ಒಂದು ಆರ್ಡರ್ ಮಾಡಿದೆ. ಬಿಕಾಸ್ ಯಾವಾಗಲೂ ನಾವು ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಯಾವಾಗಲೂ ನಾನು ಟಬ್ಬಲ್ಲಿ ಆಡ್ಸೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ನಾನು ಒಂದು ಸತಿ ಅವನ್ನ ಬೇರೆ ಕಡೆ ಕರ್ಕೊಂಡು ಹೋದಾಗ ಸ್ಪ್ಲಾಶ್ ವಾಟರ್ ಬರಬೇಕಾದ್ರೆ ಅವನ್ನ ಆಟ ಆಡ್ಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ದ. ಸೊ ನಾನು ಹಾಗೆ ಅಮೆಝಾನಲ್ಲಿ ಹೀಗೆ ನಾನು ಟಬ್ ತರಿಸೋಣ ಸಮ್ಮರ್ಗೆ ಅಂತ ನಾನು ಹುಡುಕ್ಬೇಕಾದ್ರೆ ಇದು ಒಂದು ಸಿಕ್ತು ನನಗೆ ಆಪ್ಷನ್. ಸೊ ಐ ಜಸ್ಟ್ ಆರ್ಡರ್ಡ್ ದಿಸ್. ಇದು ಈ ಥರ ಕಾಣುತ್ತೆ. ಆ್ಯಂಡ್ ಇದರೊಳಗೆ ನೀರು ಹಾಕಿಬಿಟ್ರೆ ಅದು ಸ್ಪ್ಲಾಶ್ ಆಗ್ತಾ ಇರುತ್ತೆ ಆ್ಯಂಡ್ ಅವನು ಆಟ ಆಡ್ಬೋದು. ಸೊ ಇದು ಒಂದು ಸಮ್ಮರ್ ಫ್ರೆಂಡ್ಲಿ ಔಟ್ಡೋರ್ ಆಟ ಆಡ್ಸೋದಕ್ಕೆ ಮಕ್ಕಳಿಗೆ. ಸೊ ದಿಸ್ ಈಸ್ ಒನ್ ಥಿಂಗ್. ಆ್ಯಂಡ್ ಅವನಂತೂ ಎಕ್ಸೈಟ್ ಆಗಿದ್ದಾನೆ, ನೋಡೋಣ ನಾನು ಇವತ್ತು ಸಂಜೆ ಆಗುತ್ತೆ ಆಟ ಆಡ್ಸೋದಕ್ಕೆ ಅಂತ. ಸೊ ರೀಸೆಂಟ್ಲಿ ನಾನು ಅವನ್ನ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಬಿಕಾಸ್ ಅವನಿಗೆ ಒಂದು ವಾರದಿಂದ ಅವನಿಗೆ ರನ್ನಿಂಗ್ ನೋಸ್ ಆಗಿದೆ. ಆ್ಯಂಡ್ ಅದು ಸ್ವಲ್ಪ ಕಮ್ಮಿ ಆಗಿರಲಿಲ್ಲ. ಆ್ಯಂಡ್ ನಾನು ಇವಾಗ ಅದ್ರ ಜೊತೆಗೆ ನಾನು ಕರ್ಕೊಂಡೋಗಿ ಮತ್ತೆ ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇರಲಿಲ್ಲ. ಸೊ ನೋಡೋಣ, ನಾನು ಈ ವೀಕ್ ಆನ್ ಫ್ರೈಡೇ ಕರ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಬಟ್ ಐ ಡೋಂಟ್ ನೋ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. Did you sleep well? ಹೌದಾ? Okay, on kishi. Yes, ಹೋಗೋಣ? ಓಕೆ, ಸೊ ರೀಸೆಂಟಾಗಿ ನಮ್ಮ ಮನೇಲಿ ಸ್ವಲ್ಪ ಜನ ಗೆಸ್ಟ್ ಬಂದಿದ್ದಾರೆ. ಆ್ಯಂಡ್ ಗೆಸ್ಟ್ಗಳು ಬಂದು ಅವರು ಮಿಡ್ ನೈಟಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಕಾಲಿಗಂತೂ ಸಿಗ್ತಾರೆ. ಸ್ಪೆಷಲಿ ಅವ್ರು ಕಿಚನಲ್ಲಿ ಇರ್ತಾರೆ. ಆ್ಯಂಡ್ ಅವರಂತೂ ಹೋಗೋ ಥರ ಕಾಣ್ತಾ ಇಲ್ಲ. ಆ್ಯಂಡ್ ನಾವೇ ಏನಾದರೂ ಮಾಡಿ ಕಳಿಸ್ಬೇಕು ಅಂಥ ಗೆಸ್ಟ್ಗಳು ನಮ್ಮ ಮನೇಲಿರೋದು, ವಿಚ್ ಇಸ್ ಜಿರಳೆಗಳು. ಆ್ಯಂಡ್ ನಿನ್ನೆ ಮೊನ್ನೆಯಿಂದ ಜಿರಳೆಗಳ ಕಾಟ ಜಾಸ್ತಿ ಆಗೋಗಿದೆ. ಹಬ್ಬಕ್ಕೆ ಎಷ್ಟೇ ಕ್ಲೀನ್ ಮಾಡಿದ್ರೂ ಜಿರಳೆಗಳದು ಹೇಗೆ ಬಂತು, ಅದು ಎಲ್ಲಿಂದ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಜಿರಳೆಗಳು ಬಂದಿದ್ದಾವೆ. ಸೊ ಅದಕ್ಕೆ ನಾನು ನಿನ್ನೆ ಆ್ಯಕ್ಚುಲಿ ಜಿರಳೆದು ಜೆಲ್ ಬುಕ್ ಮಾಡಿದ್ದೆ. ಆ್ಯಂಡ್ ಇವತ್ತು ಬೆಳಗ್ಗೆ ತಾನೇ ಎಲ್ಲ ಕಡೆ ನಾನು ಜೆಲ್ನ ಇಟ್ಕೊಂಡು ಬಂದೆ. ಸೊ ಥ್ಯಾಂಕ್ ಗಾಡ್ ಅದು ಕಂಪ್ಲೀಟ್ಲಿ ಅವಾಯ್ಡ್ ಆದರೆ ಸಾಕು ಅಂತ ಅನ್ನಿಸ್ತಾ ಇದೆ. ಈ ಜಿರಳೆಗಳು ಒಂದು ಸತಿ ಸ್ಟಾರ್ಟ್ ಆದರೆ ಅದನ್ನು ಮಾತ್ರ ಹೋಗ್ಸೋದಕ್ಕೆ ಕಷ್ಟ. ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ಸಖತ್ ಬ್ಯುಸಿ ಡೇ. ಆ್ಯಂಡ್ ನಾನಿವಾಗ 8 ಗಂಟೆ ಅಷ್ಟರೊಳಗೆ ಮನೆ ಬಿಡಬೇಕು. ಬಿಕಾಸ್ ಅಬಿದು ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್ ಇದೆ. ಆ್ಯಂಡ್ ಆಲ್ಸೋ ಅಮ್ಮಂದು ಹೆಲ್ತ್ ಚೆಕಪ್ ಇದೆ. ಸೊ ಅಲ್ಲೇ ನಿಯರ್ ಬೈ ಹಾಸ್ಪಿಟಲ್ ಇರೋದು. ಆ್ಯಂಡ್ ನಾನು ಅಮ್ಮನ ಹಾಗೆ ಕರ್ಕೊಂಡು ಹೋಗ್ತೀನಿ. ಇವತ್ತು 2 ಕೆಲಸ ಮುಗಿಯುತ್ತೆ ಅಂತ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ
ಅಮ್ಮನಿಗೆ ಪ್ರೀವಿಯಸ್ಲಿ ಕ್ಯಾನ್ಸರ್ ಆಗಿತ್ತು. ಸೊ ಅದಕ್ಕೆ ಅವ್ರಿಗೆ 3 months ಒನ್ಸ್ ಹೆಲ್ತ್ ಚೆಕಪ್ ಮೋರ್ ಇಂಪಾರ್ಟೆಂಟ್, ಕರ್ಕೊಂಡು ಹೋಗಲೇಬೇಕು. ಸೊ ದಟ್ ಇಸ್ ವೈ ಐ ಆಮ್ ಟೇಕಿಂಗ್ ಹರ್ ಅಲಾಂಗ್ ವಿತ್ ಹರ್ಸ್. ಆ್ಯಂಡ್ ನಾನು ಏನಕ್ಕೆ ಇಷ್ಟು ಬೇಗ ಮನೆ ಬಿಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿಂದ ಹೋಗೋದಕ್ಕೆ 1 hour ಬೇಕು. ಆ್ಯಂಡ್ ಟ್ರಾಫಿಕ್ ಇತ್ತು ಅಂತಂದರೆ ಇನ್ನೂ ಜಾಸ್ತಿ ಟೈಮ್ ಹಿಡಿಯುತ್ತೆ ಹೋಗೋದಕ್ಕೆ. ಸೊ ಲಾಸ್ಟ್ ಮಿನಿಟ್ ರಶ್ ಮಾಡಿಕೊಂಡು ಇಲ್ಲೇ ನಾವು ಲೇಟಾಗಿ ಬಿಟ್ಟು ಅಲ್ಲಿ ಇನ್ನೂ ಎಲ್ಲ ತುಂಬ ಮೆಸ್ ಆಗುತ್ತೆ, ಎಡವಟ್ಟಾಗುತ್ತೆ. ಸೊ ಆ ಒಂದು ಅರ್ಜೆಂಟಲ್ಲಿ ಏನಾದರೂ ಒಂದು ಮರ್ತೋಗ್ತೀನಿ ನಾನು. ಸೊ ಅದಕ್ಕೆ ನಾನು ಸ್ವಲ್ಪ ಬೇಗ ಎದ್ದು ನಿಧಾನಕ್ಕೆ ಎಲ್ಲ ನೋಡಿಕೊಂಡು ಬಿಡೋಣ ಅಂತ ಪ್ಲ್ಯಾನು. ಸೊ ದಿಸ್ ಇಸ್ ದಿ ಪ್ಲ್ಯಾನ್ ಫಾರ್ ಟುಡೇ. ಆ್ಯಂಡ್ ಲೆಟ್ ಮೀ ಗೋ ಆ್ಯಂಡ್ ಗೆಟ್ ಶಾರ್ ಫಸ್ಟ್. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. ಓಕೆ, ಸೊ ಟೈಮ್ ಇವಾಗ 5:30 ಆ್ಯಂಡ್ ನಾನು ಮನೆಗೆ ಬಂದು ಆಲ್ಮೋಸ್ಟ್ 1.5 hour ಆಯಿತು. ಸೊ ಮನೆಗೆ ಬಂದಿದ ತಕ್ಷಣ ನಾನು ಅಮ್ಮ ಸ್ವಲ್ಪ ಹೊತ್ತು ವಾಕಿಂಗ್ ಹೋದ್ವಿ. ಆ್ಯಂಡ್ ಹಾಲು ತರೋದಿತ್ತು, ಹಾಲು ಖಾಲಿಯಾಗಿತ್ತು. ಸೊ ಹಾಗೆ ತೊಗೊಂಡು ಬರೋಣ ಅಂತ ವಾಕ್ ಆಗುತ್ತೆ ಅಂತ ವಾಕಿಂಗ್ ಹೋದ್ವಿ. ಆ್ಯಂಡ್ ಬಂದು ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ಈಗ ಕೂತಿದ್ದೀನಿ. ಟುಡೇ ವಾಸ್ ರಿಯಲಿ ಹೆಕ್ಟಿಕ್. ಎಲ್ಲರಿಗೂ ಹೆಕ್ಟಿಕ್ ಆಗಿತ್ತು. ಬಿಕಾಸ್ ನಂದು ಪಾಸ್ಪೋರ್ಟ್ದು ಅಪಾಯಿಂಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಅಭಿದು ವಾಪಸ್ ಬರೋ ಅಷ್ಟೊತ್ತಿಗೆ 11:30, 12 ಆಗಿತ್ತು. ಆ್ಯಂಡ್ ಅಮ್ಮನ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಬರೋದು ಲೇಟ್ ಆಯಿತು. ದೆನ್ ಅವ್ರದ್ದೆಲ್ಲ ಚೆಕಪ್ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 1 ಆಗಿತ್ತು. ಆ್ಯಂಡ್ ಸಾಗರ್ಗೆ ಒಂದು ಮೀಟಿಂಗ್ ಆಲ್ರೆಡಿ ಮಿಸ್ ಆಗಿತ್ತು ಬಿಕಾಸ್ ಆಫ್ ಇಂಟರ್ನೆಟ್ ಇಶ್ಯೂ. ಏನು ಬ್ಯಾಡ್ ಲಕ್ ಆಗಿತ್ತು ಅಂತ ಗೊತ್ತಿರಲಿಲ್ಲ. ದೆನ್ ಅದು ಮೀಟಿಂಗ್ ಪೋಸ್ಟ್ಪೋನ್ ಆಯಿತು. ದೆನ್ ಅಗೇನ್ ನಂದು ಹಳೆ ಆಫೀಸ್ ಇತ್ತಲ್ಲ, ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಆಫೀಸ್ ಅಲ್ಲೇ ಹತ್ರ ಇತ್ತು. ಆ್ಯಂಡ್ ಆ ಆಫೀಸ್ ಕೆಳಗಡೆ ಸ್ವಲ್ಪ ಕೆಫೆಟೇರಿಯಾ ಇದೆ, ಅಲ್ಲಿ ಹೋಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 5-6 kilometers ಅಷ್ಟೇ ಇರೋದು. ಬಟ್ ಟ್ರಾಫಿಕ್ಕಿಂದ ಹೋಗೋದಕ್ಕೆ 40 minutes ಆಗಿದೆ. ಸೊ ಆಲ್ಮೋಸ್ಟ್ ಒಂದು ಅರ್ಧ ಭಾಗದ ಮೀಟಿಂಗು ನಾವು ಟ್ರಾಫಿಕಲ್ಲೇ ಡ್ರೈವ್ ಮಾಡ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡಿದ್ರು. ದೆನ್ ಅಲ್ಲಿ ಹೋಗಿ ಪಾರ್ಕಿಂಗ್ ಎಲ್ಲ ಹುಡುಕಿ ಪಾರ್ಕ್ ಮಾಡೋ ಅಷ್ಟೊತ್ತಿಗೆ ಮೀಟಿಂಗೇ ಕಂಪ್ಲೀಟಾಗಿ ಹೋಗಿತ್ತು. ಸೀರಿಯಸ್ಲಿ ನಾವು ಹೋಗಿದ್ದ ಇಂಟೆನ್ಷನ್ನು ನಾವು ಹೋಗೋದಕ್ಕಿಂತ ಮುಂಚೆನೇ ಎಲ್ಲ ಫುಲ್ಫಿಲ್ ಆಗೋಗಿತ್ತು. ಸೊ ಮೀಟಿಂಗ್ ಮುಗೀತಲ್ಲ, ಇನ್ನೇನು ಆಲ್ಮೋಸ್ಟ್ ಲಂಚ್ ಅವರ್ ಆಯಿತು ಅಂತ ಅಲ್ಲೇ ನಾವು ಲಂಚ್ ಮುಗಿಸ್ಕೊಂಡು ಬಂದು ಆ್ಯಸ್ ಐ ಸೆಡ್ ಆಲ್ರೆಡಿ ನಾನು ವಾಕಿಂಗ್ ಹೋಗಿ ನಾನು ಅಮ್ಮ ಆ್ಯಂಡ್ ಈಗ ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಆ್ಯಂಡ್ ನಾನು ಆ್ಯಕ್ಚುಲಿ ಅಮ್ಮನ ಮನೆಗೆ ಹೋಗ್ದೆ, ನಾನು ಸಾಗರ್ ಮನೆಗೆ ಬಂದೆ. ಬಿಕಾಸ್ ಅಮ್ಮನ ಮನೆಯಲ್ಲಿ ಸ್ವಲ್ಪ ಇಂಟರ್ನೆಟ್ ಇಶ್ಯೂ ಇತ್ತು. ನಂಗೆ ಏನೋ ಅಂತ ಗೊತ್ತಿಲ್ಲ, ಫೋನ್ ಡೇಟಾನು ನಮಗೆ ಇಂಟರ್ನೆಟ್ ಇಶ್ಯೂ ಆಯಿತು ಬೆಳಗ್ಗೆಯಿಂದ. ಆ್ಯಂಡ್ ಅಮ್ಮನ ಮನೆಯಲ್ಲೂ ಇಂಟರ್ನೆಟ್ ಇಶ್ಯೂ ಇದೆ. ಸೊ ಅದಕ್ಕೆ ಅವ್ರದ್ದು ಕಾಲ್ ಅವರೇ ಆ್ಯಕ್ಚುಲಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಅಂತ ಡೈರೆಕ್ಟ್ ನಾವು ಸಾಗರ್ ಮನೆಗೆ ಬಂದ್ವಿ. ಆ್ಯಂಡ್ ನಾವು ಡಿನ್ನರ್ ಮುಗಿಸ್ಕೊಂಡು ಇಲ್ಲೇ ನಾವು ನೆಕ್ಸ್ಟು ಅಲ್ಟಿಮೇಟಾಗಿ ಅಮ್ಮನ ಮನೆಗೆ ಹೋಗ್ತೀವಿ. ಸೊ ದಟ್ಸ್ ದಿ ಪ್ಲ್ಯಾನ್. ಆ್ಯಕ್ಚುಲಿ ಇದು ಅನ್ಪ್ಲ್ಯಾನ್ಡು, ಬಟ್ ಇವಾಗ ಅದು ಪ್ಲ್ಯಾನ್ ಆಗಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇ. ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಲ್ಲ ಬಂಗಾರಿ, ಗುಡ್ ನೈಟಾ, ಗುಡ್ ನೈಟ್. ಬಾಬಾ ಹೊಡಿಬಾ. City lights blink, they got secrets to spill. Painted asphalt whispers a soulful chill. Much needed. So currently I'm having muskmelon juice. ಸಮ್ಮರಿಗೆ ಮಚ್ ನೀಡೆಡ್ ಬೇಕಿತ್ತು. ಆ್ಯಂಡ್ ನಾನು ರೀಸೆಂಟಾಗಿ 1 ಅಂಬ್ರೆಲಾ ಟಾಪ್ ಬುಕ್ ಮಾಡಿದ್ದೆ, ಜಸ್ಟ್ ಮನೆ ಹತ್ರ ಕ್ಯಾಶುವಲ್ ವೇರ್ ಮಾಡೋದಕ್ಕೆ. ಬಿಕಾಸ್ ಎಲ್ಲಾದರೂ ಹೊರಗೆ ಹೋದರೆ ಲೈಕ್ ಇಟ್ ವಿಲ್ ಬಿ ಗುಡ್ ಲುಕಿಂಗ್ ಆ್ಯಂಡ್ ಆಲ್ಸೋ ಕ್ಯಾಶುವಲ್ ವೇರ್ ಅಂತ. ಐ ಜಸ್ಟ್ ವಾಂಟೆಡ್ ಟು ಶೋ ಯು ಪೀಪಲ್. This is the one. And ಇದು ಫ್ರಂಟ್ ಆ್ಯಕ್ಚುಲಿ. ಆ್ಯಂಡ್ ಬ್ಲೂ ಕಲರ್ ಒಂದು, ಆ್ಯಂಡ್ ದೆನ್ ಗ್ರೇ. ದಿಸ್ ಇಸ್ ಗ್ರೇ ಕಲರ್. ನಾನು ಓಪನ್ ಮಾಡಿಲ್ಲ ಆ್ಯಕ್ಚುಲಿ. ದ್ಯಾಟ್ಸ್ ಇಟ್. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವ್ಲಾಗ್ ಎಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲ, ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ದ್ಯಾಟ್ಸ್ ಇಟ್. ಟಿಲ್ ದೆನ್ ಥ್ಯಾಂಕ್ ಯು ಆ್ಯಂಡ್ ಬಾಯ್.